ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಕೃಷ್ಣನ ನೋಡ್ತಾ, ಹಾಗೆ ನನ್ನ ಕೃಷ್ಣನೂ ನೋಡ್ತಾ ಒಂದು ಗ್ಲಾಸ್ ನೀರು ಮುಖಾಂತರ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸರ್ವತ್ರ ಏಕಾದಶಿ. 3 ವರ್ಷಗಳಿಗೊಮ್ಮೆ ಬರುವ ಈ ಏಕಾದಶಿಯನ್ನು ನಾನು ಕೂಡ ಮಾಡ್ತಾಯಿದ್ದೀನಿ. ಇವಾಗೆಲ್ಲ 5:30 AM ಬೆಳಕಾಗ್ಬಿಡುತ್ತೆ. ಹಾಗಾಗಿ ನಾನು ಆಚೆ ಬಂದು ಗಿಡಗಳಿಗೆಲ್ಲ ನೀರು ಹಾಕಿ, ನಮ್ಮ ಪಾಪು ಆಟಾಡೋ ಜೋಶಲ್ಲಿ ಬಾಗ್ಲಲ್ಲಿ ರಂಗೋಲಿ ಇರೋದನ್ನೆಲ್ಲ ಹಾಳು ಮಾಡಿರ್ತಾಳೆ, ಮತ್ತು ಬಾಗ್ಲಲ್ಲೆಲ್ಲ ಕಸ ಅಂದ್ಬಿಟ್ಟಿರ್ತಾಳೆ. ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಆದಮೇಲೆ ನಾನು ಬಾಗ್ಲಿಗೆ ರಂಗೋಲಿ ಹಾಕಿ ಆಮೇಲೆ ಟಿಫನ್ ರೆಡಿ ಮಾಡೋಣ ಅಂತ ಒಳಗಡೆ ಬರ್ತೀನಿ. ಟಿಫನ್ ಇವತ್ತು ಏನು ಮಾಡೋಣ ಅಂತ ಅಂದ್ಕೊಂಡು ಹೆಸರುಬೇಳೆ ಬಾತ್ ಮಾಡಿದೆ. ಬರೀ ಟಿಫನ್ ತಿಂದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಟಿಫನ್ ಜೊತೆ ನಾನು ಹಣ್ಣು ಮತ್ತು ಮೊಳಕೆ ಕಾಳು ಕೂಡ ಕೊಡ್ತೀನಿ, ಸ್ವಲ್ಪ ದೇಹಕ್ಕೆ ಒಳ್ಳೆಯದು ಅಂತ. ಮತ್ತು ಅವ್ರು ಬಾಕ್ಸ್ ತೊಗೊಂಡು 6:30 ಅಷ್ಟರಲ್ಲೆಲ್ಲ ಹೊರಟೋಗ್ತಾರೆ. ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ದೇವ್ರ ಮನೇನ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು, ಏಕಾದಶಿ ಆದ್ದರಿಂದ ಅದು ಗುರುವಾರನೇ ಬಂದಿರೋದ್ರಿಂದ ತುಂಬ ಒಳ್ಳೆಯ ವಾರ ಅಂತ ಅಂದ್ಬಿಟ್ಟು ಒಂದು ಗ್ಲಾಸಲ್ಲಿ ತುಳಸಿ ಎಲೆ ಹಾಕ್ಬಿಟ್ಟು ನೀರು ಇಡಬೇಕು. ಮತ್ತು ರಾಯರಿಗೆ ಯಾವುದೇ ರೀತಿ ಹೂವು ಇಡಬಾರ್ದು, ತುಳಸಿ ಮಾತ್ರ ಇಡಬೇಕು. ಹಾಗೆ ಕೃಷ್ಣ ವಿಷ್ಣು ಸಮಾನ ಅಲ್ವಾ, ಕೃಷ್ಣನಿಗೂ ಕೂಡ ತುಳಸಿ ಎಲೆ ಇಟ್ಬಿಟ್ಟು ರಾಯರನ್ನು ಮಾತ್ರ ಪೂಜೆ ಮಾಡಿದ್ರೆ ಆಗಲ್ಲ, ನಾವು ನಮ್ಮ ಮನೆ ದೇವರನ್ನು ಪೂಜೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆಲ್ಲ ಮಾಮೂಲಿ ಹೂವು ಇಟ್ಬಿಟ್ಟು 7:30 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ದೆ. ಪೂಜೆ ಮುಗಿಸಿ ಆದಮೇಲೆ ನನ್ನ ಉಪವಾಸ ಕಂಟಿನ್ಯೂ ಆಯಿತು. ಪೂಜೆ ಮಾಡೋ ಟೈಮಲ್ಲಿ ನಾವೇನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಅದು ನೆರವೇರುತ್ತಂತೆ. ನಾನು ಸ್ವಲ್ಪ ಸಂಕಲ್ಪ ಮಾಡ್ಕೊಂಡಿದ್ದೀನಿ, ನೋಡೋಣ. ಅದಾದಮೇಲೆ ನಾನು ಸಂಜೆ ರಾಯರ ದರ್ಶನ ಮಾಡೋಕ್ಕೆ ಅಂತ ಹೋದೆ. ರಾಯರ ದರ್ಶನ ಮುಗಿಸ್ಕೊಂಬಂದು ಒಂದು ಗ್ಲಾಸ್ ನೀರು ಕುಡಿದು ನಾನು ಮತ್ತೆ ಮಲ್ಕೊಂಡೆ. ಮತ್ತು ಮಾರ್ನಿಂಗ್ ಕೂಡ ಬೇಗ ಎದ್ದೇಳಬೇಕು. ದ್ವಾದಶಿ ಆದ್ದರಿಂದ ಉಪವಾಸನ ಕೈ ಬಿಡಬೇಕು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು, ಸೂರ್ಯ ಇನ್ನೂ ಬಂದಿರಲಿಲ್ಲ, ಆದರೂ ಸೂರ್ಯನಿಗೊಂದು ನಮಸ್ಕಾರ ಹಾಕ್ಕೊಂಡು ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಆಮೇಲೆ ನಮ್ಮ ಗಿಡಗಳ ಹತ್ರ ಹೋದೆ. ಆ ಗಿಡಗಳು ಇಬ್ಬನಿಯಿಂದ ಚೆನ್ನಾಗಿ ಕಾಣ್ತಿತ್ತು, ಹಾಗಾಗಿ ಅವುಗಳದ್ದೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಬೇಗ ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮೊದಲು ನಮ್ಮ ಮನೆಯವ್ರಿಗೆ ಟಿಫನ್ ಮಾಡೋಣ ಅಂತ ದೋಸೆ ಮತ್ತು ಚಟ್ನಿ ಬೇಗ ಆಗುತ್ತೆ ಅಂದ್ಬಿಟ್ಟು ದೋಸೆ ಮತ್ತು ಚಟ್ನಿ ಮಾಡಿಕೊಂಡೆ. ದೋಸೆ ಚಟ್ನಿ ಜೊತೆಗೆ ಮತ್ತು ಫ್ರೂಟ್ಸ್ ಮತ್ತು ಕಾಳುಗಳನ್ನ ಕಟ್ಬಿಟ್ಟು ನಿತ್ಯ ಕರ್ಮಗಳನ್ನು ಮುಗಿಸಿ ಬಂದು ಆಮೇಲೆ ರಾಯರಿಗೆ ಇಷ್ಟವಾದ ಹಯಗ್ರೀವ ಪ್ರಸಾದ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಮೊದಲಿಗೆ ತುಪ್ಪದಲ್ಲಿ ದ್ರಾಕ್ಷಿನ ಉಟ್ಕೊಂಡು ಆಮೇಲೆ ಅದೇ ತುಪ್ಪದಲ್ಲಿ ತೆಂಗಿನಕಾಯಿ ಉಟ್ಕೊಂಡು ಬೆಲ್ಲ ಚಚ್ಚಿಟ್ಕೊಂಡೆ. ಮತ್ತು ಕಡಲೆಬೇಳೆನ ತೊಳೆದ್ಬಿಟ್ಟು ಅದನ್ನು 2 ವಿಷಲ್ ಕೂಗಿಸ್ಕೊಂಡು ರಾಯರಿಗೆ ಇಷ್ಟವಾದ ಹಯಗ್ರೀವ ಪ್ರಸಾದವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರಸಾದವನ್ನು ಯಾವ ರೀತಿ ತಯಾರು ಮಾಡಬೇಕು ಅಂತ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಹೋಗಿ ನೋಡಿ. ಮತ್ತು ನಾನು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು ನೆನ್ನೆ ಇಟ್ಟಿದ್ದಂತಹ ತುಳಸಿ ಎಲ್ಲ ತೆಗೆದು ದೇವರಿಗೆ ಹೊಸದಾಗಿ ಹೂವು ಹಾಕಿ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡು, ಇವತ್ತು ಶುಕ್ರವಾರ ಕೂಡ ಆದ್ದರಿಂದ ನಾನು ಮಲ್ಲಿಗೆ ಹೂವು ಇಟ್ಟಿದ್ದೀನಿ, ಲಕ್ಷ್ಮಿಗೆ ಪ್ರಿಯವಾದ ಹೂವು, ಮತ್ತು ರಾಯರಿಗೆ ಇಷ್ಟವಾದ ಹೂವು ಕೂಡ ಹಾಕಿದ್ದೀನಿ. ರಾಯರ ಮುಂದೆ ಇಟ್ಟಿದ್ದ ತುಳಸಿ ನೀರನ್ನು ನಾನು ತುಳಸಿ ಗಿಡಕ್ಕೆ ಅರ್ಪಣೆ ಮಾಡಿದ್ದೀನಿ. ಎಲ್ಲ ದೇವ್ರಗಳಿಗೂ ಮತ್ತೆ ಹೊಸದಾಗಿ ನಾನು ಹೂವಿನ ಅಲಂಕಾರ ಮಾಡಿಕೊಂಡು ದೀಪ ಬೆಳಗಿಸಿದ್ದೀನಿ. ರಾಯರಿಗೆ ತುಪ್ಪದ ದೀಪ ಬೆಳಗಿಸಿದ್ದೀನಿ. ಮತ್ತು ರಾಯರಿಗೆ ಪ್ರಸಾದವಾಗಿ ಫಲಹಾರ ಮತ್ತು ಹಯಗ್ರೀವ ಪ್ರಸಾದವನ್ನು ಇಟ್ಟು ನಾನು ಪೂಜೆ ಮಾಡಿದ್ದೀನಿ. ಬೃಂದಾವನದ ಮುಂದೆ ತುಪ್ಪದ ದೀಪ ಹಚ್ಚಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಉಪವಾಸನ ಸಂಪೂರ್ಣಗೊಳಿಸ್ಬೇಕು. ಮತ್ತು ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಆದಮೇಲೆ ನಾನು ದೋಸೆ ಮತ್ತು ಚಟ್ನಿ ಹಯಗ್ರೀವ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೀನಿ. ನನ್ನ ಏಕಾದಶಿ ಮತ್ತು ದ್ವಾದಶಿ ಪೂಜೆ ಹೀಗಿತ್ತು. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.